ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಯಾರೇ ಇನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬೇಗ ಒಂದು ಲೈಕ್ ಮಾಡ್ರಿ. ಮತ್ತೆ ಇವತ್ತು ಲಿಟ್ರಲಿ ಮೂಡೆಲ್ಲ ಆಫ್ ಆಗಿಬಿಟ್ಟಿತ್ತು ಗೈಸ್. ಬೆಳಗ್ಗೆಯಿಂದ ಈ ದಿನನೇ ಜೀವನದಲ್ಲಿ ಈ ದಿನ ಬರಬಾರ್ದು ಗೈಸ್. ಸಕ್ಕತ್ ಬೇಜಾರಾಗ್ಬಿಟ್ಟಿತ್ತು. ಎದ್ದಿರೋದೇ ಲೇಟು ಗೈಸ್. ಮೂಡ್ ಆಫ್ ಆಗಿಬಿಟ್ಟು ಈಗ ಸ್ನಾನ ಮಾಡಿ ಲಿಟ್ರಲಿ ಸ್ವಲ್ಪ ಓಕೆ. ಈಗ ಓಕೆ, ಇದನ್ನೆಲ್ಲ ಪಕ್ಕಕ್ಕೆ ಇಕ್ಬಿಡೋಣ. ಮೂವ್ ಆನ್ ಆಗಬೇಕಲ್ಲ, ಮೂವ್ ಆನ್ ಆಗಲೇಬೇಕು. ಇಷ್ಟೊತ್ತಂತ ಬೇಜಾರಾಗಿರೋದು ಹೇಳಿ. ಓಕೆ, ಈಗ ನಾನು ನಿಮಗೆ ಒಂದು 100% ಹೇಳ್ಕೊಡ್ತೀನಿ. ಆ 100% ಒಳಗೆ ನೀವು ಕಮೆಂಟ್ ಮಾಡ್ಬೋದು ಎಷ್ಟೆಷ್ಟು ಪರ್ಸೆಂಟ್ ಜಾಸ್ತಿ ಐತೆ ಅಂದ್ಬಿಟ್ಟು. ಈಗ ಓದ್ಬಿಟ್ಟು ಡಾಕ್ಟ್ರಾಗಿ ಮತ್ತೆ ಇಂಜಿನಿಯರ್ ಆಗಿರೋರು ಈ ಜಗತ್ತಲ್ಲಿ ಜಾಸ್ತಿನ, ಅಥವಾ ಬಿಸ್ನೆಸ್ ಆಗ್ಬಿಟ್ಟು ದುಡ್ಡು ಮಾಡ್ತಿರೋರು ಜಾಸ್ತಿನ? ಈ ವರ್ಡಲ್ಲಿ ಕಮೆಂಟ್ ಮಾಡಿ ನೋಡೋಣ. ಎಷ್ಟು ಜನ ಏನೇನು ಕಮೆಂಟ್ ಮಾಡ್ತೀರಾ ನೋಡೋಣ, ಯಾರು ಪರ್ಸೆಂಟ್ ಜಾಸ್ತಿ ಇದೆ ಅಂತ. ಓಕೆ, ಬನ್ನಿ. ನೋಡ್ರಿ, ನಾವು ಇದನ್ನೇ ತಂದಿದ್ದು ನಿನ್ನೆ. ಜೋಲಿ ಅಂತಿದ್ನಲ್ಲ, ಸ್ಟ್ಯಾಂಡ್ ಬೇಡ ಅಂದರು ಮನೇಲಿ. ಈ ಸ್ಟ್ಯಾಂಡ್ ತಂದಿದ್ದು, ಸ್ಟ್ಯಾಂಡ್ ಅಲ್ಲ ಕೂರಕ್ಕಾಗಲ್ಲ ಅಂತ ಇದನ್ನೇ ನಾವು ತಂದಿದ್ದು. ಗೈಸ್, ಇವತ್ತು ಇವನ್ ರೂಮಲ್ಲಿ 500 ರೂಪಾಯಿ ಎತ್ಕೊಂಡಿರೋದಕ್ಕೆ 1000 ಮಾತಾಡೋನೆ ಇರ್ಲಿ. ದುಡ್ಡಲ್ಲೇನೆ ದುಡ್ಡಿನ ವಾಸನೆಯಲ್ಲೇ ಉಸಿರಾಡ್ಬೇಕು ಗೈಸ್. ಆ ರೇಂಜಿಗೆ ದುಡ್ಡು ಮಾಡೋಣ ಗೈಸ್. ದುಡ್ಡು ಮಾಡಿಬಿಟ್ಟು ರಿವೆಂಜ್ ತಗೋಬೇಕು. ಯಾರ್ಯಾರು ನೋಡೋಣ ಕಮೆಂಟ್ ಮಾಡ್ರಿ. ಯಾರ್ಯಾರು ನಿಮ್ಮ ಅಣ್ಣ ಆಗಿರ್ಬೋದು, ಅಕ್ಕ ಆಗಿರ್ಬೋದು, ಇಲ್ಲ ತಂಗಿ ಆಗಿರ್ಬೋದು, ಯಾರ್ಯಾರು ದುಡ್ಡು ಎತ್ಕೊಬಿಟ್ಟು ಸಿಗಾಕೊಂಡಿರೋರು ಕಮೆಂಟ್ ಮಾಡ್ರಿ. ನೋಡೋಣ ಎಷ್ಟು ಜನ ಈ ಜಗತ್ತಲ್ಲಿ ಯಾರು ತಪ್ಪೇ ಮಾಡಿಲ್ಲ ಅನ್ನೋರು ಎಸ್ ಅಂತ ಹಾಕ್ರಿ, ಅಲ್ಲ ನೋ ಅಂತ ಹಾಕ್ರಿ. ತಕ್ಕೊಂಡಿರೋರು ಎಸ್ ಅಂತ. ಮೊಸಪ್ ಮಾಡೋರಿ ಗೈಸ್. ಯಾರು ತಿಂತಾರೆ ಈ ಮೊಸಪ್ನ? ಸೊಪ್ಸಾರು. ನಮ್ಮ ಮನೆಗೆ ನಾನು ನಾನ್ ವೆಜ್ ಮಾಡ್ತಾ ಇಲ್ಲ ಇನ್ನು. ಯಾಕಂದರೆ ನಮ್ಮ ಮನೆಗೆ ಶಿಫ್ಟ್ ಆಗಿ ಇನ್ನು 48 ಡೇಸ್ಗೇನೋ 45 ಡೇಸ್ಗೇನೋ 48 ಡೇಸ್ ತನಕ ತಿನ್ನಂಗಿಲ್ಲ. ಸೊ ಇನ್ನೂ ಮಾಡಿಲ್ಲ. ಮೋಸ್ಟ್ಲಿ ನಾಳೆ ಎಂಡಾಗ್ಬೋದು, ನಾಡಿದ್ದು ತಿನ್ಬೋದಂತೆ ಭಾನುವಾರ. ನೋಡೋಣ, ಕಾಯ್ತಾ ಇದ್ದೀನಿ ನಾನು. ಒಂದು ಮುಕ್ಕಾಲು ತಿಂಗಳು ಆಯಿತು ಗೈಸ್ ತಿಂದಿಲ್ಲ ನಾನ್ ವೆಜ್ಜು. ಈಗ ಏನು ತಿನ್ನೋದು ಗೊತ್ತಾಗ್ತಿಲ್ಲ, ಹೊಟ್ಟೆ ಸಿಗ್ತೈತೆ. ನೋಡೋಣ, ಮನೇಲಿ ಏನಾರ ಇದ್ದರೆ ಮಾಡ್ಕೋಬೋದು. ಮ್ಯಾಗಿ ಐತೆ, ಸಖತ್ ಹಸಿತಿತ್ತು ಗಾಯ್ಸ್. ಮಧ್ಯಾಹ್ನ ಊಟ ಮಾಡಿಲ್ಲ. ಸೊ ಏನು ಮನೇಲಿ ಮ್ಯಾಗಿ ಅಂತ ತಂದಿದ್ರು ಮೊನ್ನೆ ಬೆಂಗಳೂರಿಂದ. ಇದಕ್ಕೆ ಮಾಡ್ಕೊಳ್ಳೋಣ. ಈಗಲೇ ಹಾಕಬೇಕು, ಇದು ಹೆಂಗೆ ಮಾಡೋದನ್ನು ಗೊತ್ತಿಲ್ಲ. ಇದನ್ನು ಹಾಕ್ಬಿಡೋಣ. ಇನ್ನು ರೆಡಿ ಆಗ್ತಾ ಇದೆ ಮ್ಯಾಗಿ. ಈಗ ತಿನ್ನಬೇಕು. ಬೆಳಗ್ಗಿಂದ ಎಲ್ಲೂ ಹೋಗೋಕ್ಕಾಗಿಲ್ಲ ಗಾಯ್ಸ್. ಇವತ್ತು ಆಚೆ ಎಲ್ಲೂ ಹೋಗೋಕ್ಕಾಗಿಲ್ಲ ಇವತ್ತು. ಲಿಟ್ರಲಿ ಮೂಡೆಲ್ಲ ಕೆಟ್ಟೋಗ್ಬಿಟ್ಟಿತ್ತಲ್ಲ ಇವತ್ತು. ಬೇಜಾರಾದರೆ ಏನು ತಲೆ ಓಡಲ್ಲ ಗಾಯ್ಸ್. ಬೇಜಾರಾಗ್ಬಿಟ್ರೆ ಪೂರ್ತಿ ತಲೆಯನ್ನೇ ಓಡಲ್ಲ ಅನ್ಕೋಬಿಡಿ. ಬಟ್ ಎಲ್ಲರಿಗೂ ಹಂಗಲ್ಲ, ನನಗೆ ಆ ಥರ ಒಂದೊಂದ್ಸತಿ ಆಗ್ಬಿಡುತ್ತೆ ಗಾಯ್ಸ್. ನನಗೆ ಮ್ಯಾಗಿ ಮಾಡೋಕ್ಕೂ ಬರಲ್ಲ. ಯಾರನ್ನ ಹೆಂಗೆ ಮ್ಯಾಗಿ ಮಾಡೋದು ಹೆಂಗೋ ಮಾಡಿದ್ದೀನಿ. ಇದು ಫಸ್ಟ್ ನೀರು ಹಾಕ್ಬೇಕಂತೆ, ಆಮೇಲೆ ಮ್ಯಾಗಿ ಹಾಕ್ಬೇಕಂತೆ, ಆಮೇಲೆ ಪೌಡ್ರ್ ಹಾಕ್ಬೇಕಂತೆ. ಗೊತ್ತಿಲ್ಲ ನನಗೆ. ಯಾರನ್ನ ಕ್ಲೀನಾಗಿ ಮ್ಯಾಗಿ ಮಾಡ್ಕೊಂಡು ಡೈಲಿ ತಿನ್ನೋರು, ಅಲ್ಲ 2 ದಿನಕ್ಕೊಂದ್ಸತಿ ತಿನ್ನೋರು ಕಮೆಂಟ್ ಮಾಡಿ. ಈ ಥರ ಮಾಡಿ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು. ಇದು ಚೆನ್ನಾಗಿರುತ್ತೆ ಅಲ್ವ ಗೊತ್ತಿಲ್ಲ. ಜಿಮ್ಮಿಗೆ ಹೋಗ್ಬೇಕು, ಇಲ್ಲ ಹೊಟ್ಟೆ ಬಂದ್ಬಿಡುತ್ತೆ. ಜಿಮ್ಮಿಗೆ ಹೋಗಿ ಸ್ವಲ್ಪ ಬಾಡಿ ಗಿಡಿ ಎದ್ದಬೇಕು. ಜಿಮ್ಮಿಗೆ ಹೋಗೋಕ್ಕೆ ಬೆಳಿಗ್ಗೆನೇ ಎದ್ದೋಗ್ಬೇಕು. ತುಂಬ ಕಷ್ಟ. ಅದು ಬೆಳಿಗ್ಗೆ ಎದ್ದೇಳೋದು 6:30ಗೆ ಇಲ್ಲ 7 ಗಂಟೆಗೆ ಹೋಗ್ಬಿಟ್ಟು 1 ಅವರ್ ಮಾಡಿ ಬರಬೇಕು. ನೋಡೋಣ, ನಾವು ಹೋಗಿ ಸೇರ್ಕೋಬೇಕು. ನೋಡೋಣ. ಓಕೆ, ಇವತ್ತಿಂದು ಈ ಬ್ಲಾಗ್ನ ಮುಗಿಸ್ತೀನಿ. ಏನು ಇವತ್ತೆಲ್ಲೂ ಹೋಗೋಕ್ಕಾಗಿಲ್ಲ ಆಚೆ, ಇದರಿಂದ ಎಲ್ಲೂ ವೀಡಿಯೋನು ಮಾಡೋಕ್ಕಾಗಿಲ್ಲ.
ಓಕೆ, ಇದೊಂದು ಬ್ಲಾಗ್ ನಾನು ಮುಗಿಸ್ತೀನಿ ಇವತ್ತಿಗೆ. ನಾಳೆ ಬ್ಲಾಗಲ್ಲಿ ಸಿಗ್ತೀನಿ. ಮತ್ತು ಇನ್ನೊಂದೇನಪ್ಪ ಅಂದರೆ ನೆಕ್ಸ್ಟು ಬರೋ ಕಂಟೆಂಟ್ಗಳು ಎಲ್ಲ ಸ್ವಲ್ಪ ಡಿಫ್ರೆಂಟಾಗಿರ್ತವೆ. ಆ ಥರ ಮಾಡ್ತಾ ಇದ್ದೀನಿ. ನೀವು ಖಂಡಿತವಾಗ್ಲೂ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಶೇರ್ ಮಾಡಿರಿ ಎಲ್ಲರಿಗೂ. ಓಕೆ, ಬಾಯ್ ಬಾಯ್.